ಗೊರೂರು ಜಲಾಶಯ ತುಂಬಿದ್ದರೂ ತುಮಕೂರಿಗೆ ಅಗತ್ಯವಾಗಿರುವಷ್ಟು ನೀರನ್ನು ಸರ್ಕಾರ ಹರಿಸುತ್ತಿಲ್ಲ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ತುಮಕೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ವರ್ಷ ಉತ್ತಮ ಮಳೆಯಾಗಿದ್ದು ಹೇಮಾವತಿ ನದಿ ತುಂಬಿ ಹರಿಯುತ್ತಿದೆ, ಜಲಾಶಯ ಸಹ ಭರ್ತಿಯಾಗಿದೆ. ಆದರೆ ಸರ್ಕಾರ ಜಿಲ್ಲೆಗೆ ಬೇಡಿಕೆ ಇರುವಷ್ಟು ನೀರು ಹರಿಸುವಲ್ಲಿ ವಿಫಲವಾಗಿದೆ. ಸರ್ಕಾರ ಸದ್ಯಕ್ಕೆ ಹೇಮಾವತಿ ಎಡದಂಡೆ ಹಾಗೂ ಬಲದಂಡೆ ನಾಲೆಗೆ 2,000 ಕ್ಯೂಸೆಕ್ ಬಿಡುಗಡೆ ಮಾಡಿದ್ದು, ಈ ನೀರಿನಿಂದ ಜಲಸಂಗ್ರಹಗಾರ ಸೇರಿದಂತೆ ಕೆರೆ ಕಟ್ಟೆಗಳು ಸಹ ಪೂರ್ತಿಯಾಗಿ ಭರ್ತಿಯಾಗಿಲ್ಲ ಎಂದು ಹೇಳಿದರು. ಸದ್ಯಕ್ಕೆ ತುಮಕೂರು ಭಾಗದ ನಾಲೆಗೆ 1,000 ಕ್ಯೂಸೆಕ್ಗೂ ಕಡಿಮೆ ಪ್ರಮಾಣದ ನೀರು ಹರಿದು ಬರುತ್ತಿದ್ದು, ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಕೂಡಲೇ ಸರ್ಕಾರ ಜಿಲ್ಲೆಗೆ ನಿಗದಿಯಾಗಿರುವ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು. ಇತ್ಯಾದಿ ನಿರ್ವಹಣೆ ಕೆಲಸಗಳನ್ನು ಸಹ ಮಾಡುವುದರಿಂದ ನೀರು ಸಮರ್ಪಕವಾಗಿ ಹರಿಯಲು ಅಡಚಣೆ ಮತ್ತು ಸಮಯವೂ ಸಹ ವ್ಯರ್ಥವಾಗುತ್ತದೆ. ಇದು ತಪ್ಪಬೇಕು ಮತ್ತು